ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 29, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, PM ಕಾಲ್ಸ್ ಫಾರ್ ಕೋಆಪರೇಟಿವ್ ರೆಸಲ್ಯೂಷನ್ ಆಫ್ ವಾಟರ್ ಡಿಸ್ಪ್ಯೂಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಟರ್ ಸ್ಟೇಟ್ ರಿಲೇಷನ್ಸ್, ಕೋಆಪರೇಟಿವ್ ಫೆಡರಲಿಸಮ್ನ ಆಧಾರದ ಮೇಲೆ ಸೆಂಟರ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗುತ್ತೆ. ಈವನ್ ಈ ಗವರ್ನೆನ್ಸ್ ಸೆಕ್ಷನ್ಲು ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ರಿಲೇಟೆಡ್ ಇರುವಂತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಸಹಕಾರವನ್ನು ತೆಗೆದುಕೊಂಡು ಬರಬೇಕು, ಕೋಆಪರೇಷನ್ ತೆಗೆದುಕೊಂಡು ಬರಬೇಕು, ತ್ವರಿತಗತಿನಲ್ಲಿ ಕ್ಲಿಯರೆನ್ಸ್ ಅನ್ನು ಮಾಡಬೇಕು. ಈ ಒಂದು ಹಂತದಲ್ಲಿ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬೇಕು. ಟೆಕ್ನಾಲಜಿಯ ಮುಖಾಂತರ ವಾಟರ್ ರಿಲೇಟೆಡ್ ಇರತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸೋದು ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅಗೇನ್ ಕೆನ್ ಬೆಟವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಹ ಇಲ್ಲಿ ಎಂಫೋಸಿಸ್ ಮಾಡಿದ್ದಾರೆ. ಭಾರತದಲ್ಲಿರುವಂತಹ ನದಿಗಳು ಹಲವು ರಾಜ್ಯಗಳ ಮೂಲಕ ಹರಿಯುತ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ, ವಾಟರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಹಲವಾರು ವಿವಾದಗಳನ್ನು ನಾವು ಕಾಣ್ತೇವೆ. ಅದರಲ್ಲೂ ಸ್ಟೇಟ್ಸ್ಗಳಿಗೆ ಬೇಕಾಗಿರುವಂತಹ ವಾಟರ್ ರಿಸೋರ್ಸಸ್ ಅತಿ ಅವಶ್ಯಕವಾಗಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಹಕಾರಿ ಆಗಲಿದೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಯನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಹಂತದಲ್ಲಿ ಹಾಗೂ ಅಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟ್ ಮೇಲೂ ಸಹ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಡಿಸ್ಪ್ಯೂಟ್ಸ್ಗಳು ಏನಿರ್ತಲ್ಲ ಇವುಗಳನ್ನು ನಾವು ಅತಿ ವೇಗವಾಗಿ ರಿಸಾಲ್ವ್ ಮಾಡಬೇಕು ಅಂತ ಮೋದಿಜಿಯವರು ಕಾಲನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಒಂದು ಕೋಆಪರೇಟಿವ್ ಫೆಡರಲಿಸಮನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ರಾಜ್ಯಗಳ ಮಧ್ಯೆ ಇರತಕ್ಕಂಥ ಒಂದು ಸಮಸ್ಯೆಯನ್ನು ಬಗೆಹರಿಸೋದನ್ನು ಕಾಣ್ಬೋದು. ಅಗೇನ್ ತಂತ್ರಜ್ಞಾನವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಪಾರದರ್ಶಕತೆಯನ್ನು ತೆಗೆದುಕೊಂಡು ಬರ್ಬೋದಲ್ವಾ, ಟ್ರಾನ್ಸ್ಪರೆನ್ಸಿ ಕೂಡ ಹೆಚ್ಚಾಗ್ತಾ ಬರುತ್ತೆ. ಕೆನ್ ಬೆಟವಾ ಪ್ರಾಜೆಕ್ಟ್ ಅನ್ನ ಒಂದು ಮಾಡೆಲ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಅಂದರೆ ನದಿಗಳಿಗೆ ಒಂದು ಸಂಪರ್ಕವನ್ನು ಮಾಡ್ತಕ್ಕಂಥ ಹಂತದಲ್ಲಿ ನೀರಿನ ಕೊರತೆಯನ್ನು ಯಾವ ರೀತಿಯಂಥ ಪ್ರದೇಶಗಳಲ್ಲಿ ಅವರು ಉದ್ದೇಶಿಸಿ ಅಡ್ರೆಸ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ಬುಂದೇಲ್ಖಂಡ್ ರೀಜನ್ ನಡೆಯಲ್ಲಿ ನೀರಿನ ಒಂದು ಸೆಕ್ಯೂರಿಟಿಯನ್ನು ಯಾವ ರೀತಿಯಾಗಿ ಹೆಚ್ಚಿಸ್ತಕ್ಕಂಥ ಗುರಿಯನ್ನು ಹೊಂದಿದ್ದಾರೆ. ಆ ಒಂದು ಮಾಡೆಲನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಟೆಕ್ನಾಲಜಿನ ಹೆಚ್ಚು ಬಳಕೆ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೀರಿನ ಕೊರತೆಗೆ ಸಂಬಂಧಪಟ್ಟಂತೆ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಈ ಒಂದು ಹಂತದಲ್ಲಿ 51st ಪ್ರಗತಿ ಮೀಟಿಂಗ್ನಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಗತಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಕೂಡ ನಮಗೆ ಅತಿ ಅವಶ್ಯಕ. ಪ್ರಗತಿ ಮೀಟಿಂಗ್ ಅಂತಂದರೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂತಹ ಯೋಜನೆಗಳನ್ನು ಉದ್ದೇಶಿಸಿ ರೈಲ್ವೆ ಪ್ರಾಜೆಕ್ಟ್ ಆಗಿರ್ಬೋದು, ಪವರ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಒಟ್ಟಾರೆಯಾಗಿ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಮುಖಾಂತರ ಮೋದಿಜಿಯವರು ಒಂದು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ನಡಿನಲ್ಲಿ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು ಅಥವಾ ಈ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರಧಾನಮಂತ್ರಿಯವರ ಒಂದು ನೇತೃತ್ವದಲ್ಲಿ ಡಿಜಿಟಲ್ ಡ್ಯಾಶ್ಬೋರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ, ವಿಡಿಯೋ ಕಾನ್ಫರೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಒಂದು ಗ್ರೀವಿಯನ್ಸ್ ರೆಡ್ರೆಸಲನ್ನು, ಜನರ ಒಂದು ಕೊರತೆಯನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ, ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡೋದ್ರ ಮುಖಾಂತರ ಒಂದು ಮೇಲ್ವಿಚಾರಣೆಯನ್ನು ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಮಾಡ್ತಾ ಇದ್ದಾರೆ. ಅಗೇನ್ ಇವಾಗ ಪ್ರಸ್ತುತವಾಗಿ ಸೆಂಟರ್ ಸ್ಟೇಟ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ರಿವ್ಯೂವನ್ನು ಸಹ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ವಾಟರ್ ಸೆಕ್ಯೂರಿಟಿನ ಒದಗಿಸೋದು ಇಂಪಾರ್ಟೆಂಟ್. ಹಾಗಾಗಿ ಲಾಂಗ್ ಟರ್ಮಲ್ಲಿ ನಾವು ಒಂದು ಸೊಲ್ಯೂಷನ್ ತೆಗೆದುಕೊಂಡು ಬರಬೇಕಾಗಿದೆ. ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ತೆಗೆದುಕೊಂಡು ಬರಬೇಕಾಗಿದೆ. ರಿವರ್ ಲಿಂಕಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವಾಟರ್ ಕನ್ಸರ್ವೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂಥ ಒಂದು ರಿಚಾರ್ಜ್ ಆಗಿರ್ಬೋದು, ಸಮರ್ಥವಾಗಿ ನೀರಾವರಿ ಲೆವೆಲಲ್ಲೂ ಸಹ ಸಹಕಾರಿ ಆಗಲಿಕ್ಕೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ಗಳು ಡಿಲೇ ಆಗಬಾರ್ದು. ಯೋಜನೆಗಳ ಒಂದು ವಿಳಂಬ ಆಗೋದ್ರಿಂದನೂ ಕೂಡ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ, ಕಾಸ್ಟ್ ಸಹ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಜನರಿಗೆ ಬೇಕಾಗಿರುವಂಥ ಒಂದು ಎಸೆನ್ಷಿಯಲ್ ಸರ್ವಿಸಸ್ ಅನ್ನು ಒದಗಿಸಲಿಕ್ಕೆ ಅಂತಲೇ ಇಲ್ಲಿ ಯಾವ ರೀತಿಯಾದಂಥ ಕಾಲನ್ನು ಕೊಟ್ಟಿದ್ದಾರೆ. ಪ್ರಗತಿಗೆ ಸಂಬಂಧಪಟ್ಟಂತೆ ಪ್ರೊಆಕ್ಟಿವ್ ಗವರ್ನೆನ್ಸ್ ಅನ್ನು ತೆಗೆದುಕೊಂಡು ಬರಬೇಕು, ಟೈಮ್ಲಿ ಇಂಪ್ಲಿಮೆಂಟೇಷನ್ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮನ್ನು 2015ರಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇದಾದ ನಂತರ ಇದರಡಿನಲ್ಲೇ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡೋದ್ರ ಮುಖಾಂತರ ಪ್ರಗತಿ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗಳನ್ನು ಸ್ವಲ್ಪ ಕನೆಕ್ಟ್ ಮಾಡಬೇಕಲ್ವಾ. ಆರ್ಟಿಕಲ್ 262 ನಮಗೆ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ಏನು ಮಾಡುತ್ತೆ, ಜಲ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕಂತಲೇ ಒಂದು ಕಾನೂನಾತ್ಮಕವಾಗಿ ಟ್ರಿಬ್ಯುನಲ್ ಅನ್ನು ಸೆಟಪ್ ಮಾಡುತ್ತೆ. 1956ನಲ್ಲಿ ಒಂದು ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿವರ್ ಬೋರ್ಡನ್ನು ಸಹ 1956ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಇಲ್ಲಿ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ಕಾವೇರಿ ವಾಟರ್ ಡಿಸ್ಪ್ಯೂಟ್ ನೋಡ್ತೇವೆ, ಕೃಷ್ಣ ಆಗಿರ್ಬೋದು, ಮಹದಾಯಿ, ರಾವಿ ಆ್ಯಂಡ್ ಬಿಯಾಸ್, ಈ ರೀತಿಯಾಗಿ ರಾಜ್ಯಗಳ ಮಧ್ಯೆ ವಾಟರ್ ಶೇರಿಂಗ್ಗೆ ಸಂಬಂಧಪಟ್ಟಂತಹ ಇಶ್ಯೂನ ರಿಸಾಲ್ವ್ ಮಾಡ್ಲಿಕ್ಕಂತಲೇ ಪಾರ್ಲಿಮೆಂಟ್ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ನ ಮುಖಾಂತರ ಟ್ರಿಬ್ಯುನಲ್ಗಳನ್ನು ಸೆಟಪ್ ಮಾಡುತ್ತೆ. ಈ ಟ್ರಿಬ್ಯುನಲ್ಸ್ಗಳು ಏನು ಮಾಡುತ್ತೆ, ಒಂದು ವಾಟರ್ ಶೇರಿಂಗ್
ರಿಲೇಟೆಡ್ ಇರುವಂತಹ ಫಾರ್ಮುಲಾವನ್ನು ಕೊಡುತ್ತೆ. ಸ್ಟೇಟ್ಸ್ಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಒಂದು ವೇಳೆ ಸ್ಟೇಟ್ಸ್ಗಳು ಇನ್ನೂ ವಿವಾದವನ್ನು ವ್ಯಕ್ತಪಡಿಸ್ತಕ್ಕಂಥ ಹಂತದಲ್ಲಿ ಅಗೇನ್ ಇನ್ನೂ ಸೆಕೆಂಡ್ ಸ್ಟೇಜಲ್ಲೂ ಸಹ ಟ್ರಿಬ್ಯುನಲ್ಸ್ಗಳನ್ನು ಸೆಟಪ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಹಂತದಲ್ಲಿ ಸೆಂಟರ್ ಏನು ಮಾಡುತ್ತೆ, ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಡಿಸ್ಪ್ಯೂಟ್ಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಜುಡಿಷಿಯರಿ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡ್ರೆಸ್ ಮಾಡ್ಬೋದಾ ಅಂದರೆ, ಸುಪ್ರೀಂ ಕೋರ್ಟ್ನ ಒಂದು ಜುರಿಸ್ಟಿಕ್ಷನ್ ನಡಿಯಲ್ಲಿ ಒರಿಜಿನಲ್ ಜುರಿಸ್ಟಿಕ್ಷನ್ಸ್ ಅಂತ ಕಾಣ್ತವೆ. ಒರಿಜಿನಲಿ ಯಾವ ರೀತಿಯಾಗಿ ಸೆಂಟರ್ ಹಾಗೂ ಸ್ಟೇಟ್ನ ಮಧ್ಯೆ ಇರತಕ್ಕಂಥ ಡಿಸ್ಪ್ಯೂಟ್ಸನ್ನು ರಿಸಾಲ್ವ್ ಮಾಡುತ್ತೆ ಅಥವಾ ಸ್ಟೇಟ್ಸ್ಗಳ ಮಧ್ಯೆ ಇರತಕ್ಕಂತಹ ಡಿಸ್ಪ್ಯೂಟ್ಸನ್ನು ರಿಸಾಲ್ವ್ ಮಾಡುತ್ತೆ ಅಂತ. ಆದರೆ ಎಕ್ಸೆಪ್ಷನಲಿ ಅದರಲ್ಲೂ ವಾಟರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿರೋ ಪ್ರಕಾರ. ಇಲ್ಲಿ ನಿಮ್ಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಸುಪ್ರೀಂ ಕೋರ್ಟ್ನ ಒರಿಜಿನಲ್ ಜುರಿಸ್ಟಿಕ್ಷನ್ನ ಯಾವ ಆರ್ಟಿಕಲ್ ನಡಿಯಲ್ಲಿ ಕಾಣ್ತವೆ? ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಮುಂದುವರೆದು, ವ್ಯಾಲಿಡೇಟಿಂಗ್ ಫ್ಲಾಸ್, ದ ಸುಪ್ರೀಂ ಕೋರ್ಟ್ ಶುಡ್ ಹ್ಯಾವ್ ಸ್ಕ್ರೂಟಿನೈಸ್ಡ್ ದ ಸ್ಪೆಷಲ್ ಇಂಟೆನ್ಸಿವ್ ರೆವಿಷನ್ಸ್ ಪ್ರಾಬ್ಲಮ್ಯಾಟಿಕ್ ರೆಕಾರ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲೆಕ್ಟೋರಲ್ ರಿಫಾರ್ಮ್ಸ್, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಆಧಾರದ ಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ತಾನೇ ನಾವು ಚರ್ಚೆಯನ್ನು ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಮಾನ್ಯತೆಯನ್ನು ಕೊಟ್ಟಿದೆ. ಈ ಒಂದು ಹಂತದಲ್ಲಿ ಎಡಿಟೋರಿಯಲಿ ಆರ್ಗ್ಯೂ ಮಾಡ್ತಾ ಇರೋದೇನಂತಂದರೆ, ನ್ಯಾಯಾಂಗ ವ್ಯವಸ್ಥೆಯು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಪ್ಹೆಲ್ಡ್ ಮಾಡೋಕ್ಕಿಂತ ಮುಂಚೆ ಒಂದು ಸರಿಯಾದಂತಹ ಎಕ್ಸಾಮಿನೇಷನ್ ಮಾಡಬೇಕಾಗಿತ್ತು. ಬಿಕಾಸ್ ನ್ಯಾಯಾಲಯವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಫ್ಲಾಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿಲ್ಲ ಅಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಅಥವಾ ಎಲೆಕ್ಟೋರಲ್ ರೋಲ್ ಅನ್ನು ಶುದ್ಧೀಕರಣ ಮಾಡತಕ್ಕಂಥ ಹಂತದಲ್ಲಿ ಯಾವ ರೀತಿಯಂತ ಚಾಲೆಂಜಸ್ಗಳು ಇದಾವೆ ಅಥವಾ ಯಾವ ರೀತಿಯಂತ ಕನ್ಸರ್ನ್ಸ್ಗಳು ಇದಾವೆ ಅನ್ನೋದನ್ನ ನಾವು ಆನ್ಸರ್ನ ಬರೆಯುವಾಗ ಯೂಸ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಯಾವ ರೀತಿಯಂತ ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡೋಣ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅನ್ನು ಕಂಡಕ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಎಲೆಕ್ಟೋರಲ್ ರೋಲ್ ಅನ್ನು ಶುದ್ಧೀಕರಣ ಮಾಡುವಂಥದ್ದು ಅಗತ್ಯ ಇದೆ. ಇದು ಸಂವಿಧಾನಾತ್ಮಕವಾಗಿರತಕ್ಕಂಥ ಒಂದು ಕರ್ತವ್ಯ ಅಂತ ಸುಪ್ರೀಂ ಕೋರ್ಟ್ ನಿನ್ನೆ ತಾನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅದರಲ್ಲೂ ಅರ್ಹವಾಗಿರ್ತಕ್ಕಂಥ ಅಥವಾ ಎಲಿಜಿಬಲ್ ಇರ್ತಕ್ಕಂಥ ವೋಟರ್ಸ್ಗಳನ್ನು ಆ್ಯಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲಿಜಿಬಲ್ ಇಲ್ಲದೆ ಇರ್ತಕ್ಕಂಥವ್ರನ್ನ ಡಿಲೀಟ್ ಮಾಡ್ತಕ್ಕಂಥ ಹಂತದಲ್ಲಿ. ಸೊ ಇದು ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಎಂಫಸಿಸನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ. ಆಥರ್ ಅವರು ಹೇಳ್ತಾ ಇರೋದೇನಂತಂದರೆ, ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆಸ್ಪೆಕ್ಟನ್ನು ನೋಡಿದಾಗ ಯಾವುದೇ ಒಂದು ಕಾನೂನು ಅಂತ ಬಂದಿರಬಹುದು ಅಥವಾ ಒಂದು ಕಾನೂನಿಗೆ ಚಾಲೆಂಜ್ ಮಾಡೋದ್ರ ಮುಖಾಂತರ ಪಿಟಿಷನ್ನ ಮುಖಾಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲಿನ ಹತ್ತಿರತಕ್ಕಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಆ ಒಂದು ಕಾನೂನು ಸರಿಯಾಗಿದೆನೋ ಇಲ್ಲೋ, ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇದೆನೋ ಇಲ್ಲೋ ಅನ್ನುವಂಥ ಒಂದು ಎಕ್ಸಾಮಿನೇಷನ್ ಅನ್ನು ಮಾಡುತ್ತೆ. ಇವಾಗ ಪ್ರಸ್ತುತವಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಿಸಿದಂತೆ ಒಪ್ಕೊಂಡಿದೆ ಅಲ್ವಾ. ಸೊ ಇಲ್ಲಿ ಕೋರ್ಟ್ ಏನು ಮಾಡ್ತಾ ಇದೆ ಅಂದರೆ, ಕೇವಲ ಒಂದು ಥಿಯರಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಡ್ರೆಸ್ ಮಾಡ್ತಾ ಇದೆ. ಗ್ರೌಂಡ್ ಇಂಪ್ಲಿಮೆಂಟೇಷನ್ ಅಂತ ನೋಡಿದಾಗ ಅಲ್ಲಿ ಸರಿಯಾದಂಥ ಒಂದು ಗಮನವನ್ನು ಹರಿಸ್ತಾ ಇಲ್ಲ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ವೈ? ಬಿಕಾಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮುಖಾಂತರ ಅದರಲ್ಲೂ ಮತದಾರರ ಪಟ್ಟಿನಲ್ಲಿ ನಿಯರ್ಲಿ 10%ಗಿಂತನೂ ಹೆಚ್ಚಿನ ಪ್ರಮಾಣದ ಒಂದು ಬದಲಾವಣೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಸಾಕಷ್ಟು ಜನ ಡಿಲೀಷನ್ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ರಾಜ್ಯಗಳಲ್ಲಿ ಜೆಂಡರ್ ರೇಷಿಯೋಗೆ ಸಂಬಂಧಪಟ್ಟಂಥ ಒಂದು ಕುಸಿತನೂ ಕೂಡ ಬಂದಿರೋದನ್ನು ಕಾಣಬಹುದು. ಆ್ಯಂಡ್ ಹಾಗಾಗಿ ಇವರು ಒಂದು ಅಲಿಗೇಷನ್ ಏನು ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ದಲ್ಲಿರತಕ್ಕಂಥ ಸಿಚುವೇಶನ್ಸ್ಗಳನ್ನು ಸಹ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಕೆಲವು ಸಮುದಾಯಗಳಾಗಿರ್ಬೋದು, ಹಿಂದುಳಿದಂತಹ ವರ್ಗಗಳಿಗೆ ಸಂಬಂಧಪಟ್ಟಂತೆ ಒಂದು ಅನ್ಯಾಯವಾಗಿದೆ. ಬಿಕಾಸ್ ಅವರು ವೋಟರ್ ಲಿಸ್ಟಿಂದ ಹೊರಗುಳಿದಿರೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಒಂದು ಆತಂಕವನ್ನು ಕ್ರಿಯೇಟ್ ಮಾಡ್ಬೋದಲ್ವಾ ಅನ್ನೋಂಥ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಮತದಾರ ಲಿಸ್ಟನ್ನು ರಿವೈಸ್ ಮಾಡ್ತಕ್ಕಂಥ ಹಂತದಲ್ಲೂ ಕೂಡ ಪ್ರೂಫ್ಗೆ ಸಂಬಂಧಪಟ್ಟಂಥ ಒಂದು ಬರ್ಡನ್ ಕೂಡ ಕ್ರಿಯೇಟ್ ಆಗಿದೆ. ಇದರಿಂದ ಕೂಡ ಸಾಕಷ್ಟು ಜನ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಆಥರ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಅಕ್ಯುರೇಟ್ ಆಗಿರ್ತಕ್ಕಂಥ ಎಲೆಕ್ಟೋರಲ್ ರೋಲನ್ನು ತೆಗೆದುಕೊಂಡು ಬರುವಂಥದ್ದು ಅತಿ ಅವಶ್ಯಕ. ಇದು ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ನಡೆಯಲ್ಲಿ ಅತಿ ಅವಶ್ಯಕವಾಗಿದೆ. ಆದರೂ ಕೂಡ ಎಲಿಜಿಬಲ್ ಇರತಕ್ಕಂತಹ ಕ್ಯಾಂಡಿಡೇಟನ್ನು ಎಕ್ಸ್ಕ್ಲೂಡ್ ಮಾಡೋದ್ರ ಮುಖಾಂತರ ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆಯಲ್ಲಿ ಮತದಾರರಿಗೆ ಸಂಬಂಧಪಟ್ಟಂಥ ಒಂದು ಲಿಸ್ಟನ್ನು ಏನು ಮಾಡ್ತೇವೆ, ಸಂಪೂರ್ಣವಾಗಿ ಶುದ್ಧೀಕರಣ ಅಥವಾ ಪರಿಶೀಲನೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಡುಪ್ಲಿಕೇಟ್ ಆಗಿರಬಾರ್ದು ಅಥವಾ ಡೆತ್ ಆಗಿರ್ತಕ್ಕಂಥ ಹಂತದಲ್ಲಿ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತಾರಲ್ಲ ಆವಾಗೂ ಕೂಡ ಡಿಲೀಷನ್ನ ಮಾಡ್ತಾರೆ. ಸೊ ಈ ಒಂದು ಹಂತದಲ್ಲಿ ಹೊಸದಾಗಿ ಯಾರು ಎಲಿಜಿಬಲ್ ಇರ್ತಾರಲ್ಲ ಅವ್ರನ್ನೂ ಕೂಡ ಸೇರ್ಪಡೆಯನ್ನು ಮಾಡೋದಾಗಿ ಕಾಣ್ತಾ ಇದ್ದೇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಸೆಕ್ಷನ್ 21 ಸಬ್ ಕ್ಲಾಸ್ 3 ಇಲ್ಲಿ ನಮಗೆ ಇಂಪಾರ್ಟೆಂಟ್. ವೈ? ಬಿಕಾಸ್ ಎಲೆಕ್ಟೋರಲ್ ರೋಲ್ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿವಿಷನನ್ನು ಮಾಡಲಿಕ್ಕೆ ಅಲೋ ಮಾಡ್ತಕ್ಕಂಥ ಸೆಕ್ಷನ್ ಆಗಿದೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ಅಲ್ಲಿರ್ತಕ್ಕಂಥ ಒಂದು ಸೆಕ್ಷನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟೋರಲ್ ರೋಲ್ಗೆ ಸಂಬಂಧಿಸಿದಂತೆ ಸ್ಪೆಷಲ್ ರಿವಿಷನನ್ನು ಯಾವ ರೀತಿಯಾಗಿ ಅವಕಾಶ ಮಾಡಿಕೊಡ್ತಾರೆ ಅಂತ ಈ ಒಂದು ಪ್ರೊವಿಷನನ್ನು ರೆಫರೆನ್ಸ್ ಆಗಿ ಕೋರ್ಟ್ ತೆಗೆದುಕೊಂಡಿದೆ.
ಆ್ಯಂಡ್ ಅಗೇನ್ ಈ ಒಂದು ಸೆಕ್ಷನ್ ನಡಿನಲ್ಲಿ ಎನಿ ಎನ್ನುವಂಥ ಒಂದು ಟರ್ಮನ್ನು ಸಹ ಯೂಸ್ ಮಾಡಿದ್ದಾರೆ. ಹಾಗಾಗಿ ಸ್ಟೇಟ್ ವೈಡ್ ಕೂಡ ಒಂದು ರಿವಿಷನ್ ಮಾಡಲಿಕ್ಕೆ ಅಲೋ ಮಾಡತಕ್ಕಂತಹ ರೆಫರೆನ್ಸನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಪಿಟಿಷನ್ಸ್ ಅವರ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ ಸೆಕ್ಷನ್ 21 ಸಬ್ ಕ್ಲಾಸ್ 3 ಏನಿದೆಯಲ್ಲ, ಇದು ಕೆಲವೊಂದಿಷ್ಟು ಸಿಚುವೇಶನ್ ನಡಿಯಲ್ಲಿ ಅಪರೂಪದ ಪರಿಸ್ಥಿತಿನಲ್ಲಿ ಮಾತ್ರ ಬಳಕೆ ಮಾಡಬೇಕು ಅನ್ನೋದಾಗಿ ಕೊಟ್ಟಿದ್ದಾರೆ. ಆರ್ಡಿನರಿ ರಿವಿಷನ್ ಅನ್ನು ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದಲ್ಲ ಅಂತ ಚಾಲೆಂಜ್ ಅನ್ನು ಮಾಡಿದ್ದಾರೆ. ಆ್ಯಂಡ್ ಲಾಲ್ ಬಾಬು ಹುಸೇನ್ ಕೇಸ್ 1995 ನಲ್ಲೂ ಕೂಡ ಮತದಾರರ ಒಂದು ಲಿಸ್ಟ್ ಅನ್ನ ರಿವೈಸ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವುದೇ ಒಂದು ವ್ಯಕ್ತಿಯ ನೇಮನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲು ಸರಿಯಾದಂತಹ ರೀಸನ್ ಅನ್ನು ಒದಗಿಸಬೇಕು. ಆ್ಯಂಡ್ ಅಗೇನ್ ಇಂಡಿವಿಜುವಲ್ ಲೆವೆಲಲ್ಲೂ ಸರಿಯಾದಂತಹ ಒಂದು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಸೊ ಎಡಿಟೋರಿಯಲ್ ಆರ್ಗ್ಯೂ ಮಾಡ್ತಾ ಇರ್ತಕ್ಕಂಥದ್ದು ಸೆಕ್ಷನ್ ಇದು ಆರ್ಡಿನರಿ ಸಿಚುವೇಶನಲ್ಲಿ ಯೂಸ್ ಮಾಡಬಾರ್ದು, ಹಾಗೂ ಲಾಲ್ ಬಾಬು ಹುಸೇನ್ ಕೇಸಲ್ಲಿ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದೆ, ಇಂಡಿವಿಜುವಲ್ ಲೆವೆಲಲ್ಲಿ ಯಾವ ರೀತಿ ಅಂತ ಪರಿಶೀಲನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಎಂಫೋಸಿಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪರವಾಗಿರುವಂತಹ ವಿಷಯಗಳು ಯಾವ ರೀತಿಯಾಗಿದೆ, ಡುಪ್ಲಿಕೇಟ್ ಆಗಿರತಕ್ಕಂತಹ ವೋಟರ್ಸ್ಗಳನ್ನು ಈಸಿಯಾಗಿ ತೆಗಿಲಿಕ್ಕೆ ಸಹಕಾರಿ ಆಗುವಂಥದ್ದು, ಎಲೆಕ್ಟೋರಲ್ ರೂಲ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಒಂದು ಶುದ್ಧೀಕರಣ ಆಗುತ್ತೆ ಅಂತ ಹೇಳ್ಬೋದು, ರಿವೈಸ್ ಮಾಡಬಹುದು. ಮೈಗ್ರೇಷನ್ ಡೆಮೋಗ್ರಫಿಕ್ ಚೇಂಜಸ್ ಆದರೂ ಕೂಡ ಇದು ಸರಿಯಾಗಿ ಆಗುತ್ತೆ. ಆ್ಯಂಡ್ ಅಗೇನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಏನಿದೆಯಲ್ಲ, ಇದು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಆಗಿದೆ. ಸೊ ಇಲ್ಲಿ ಆರ್ಗ್ಯುಮೆಂಟ್ಗಳನ್ನು ನಾವು ನೋಡ್ಬೋದು ಒಂದೆಡೆ, ಇನ್ನೊಂದೆಡೆ ಯಾವ ರೀತಿಯಾಗಿ ಅಪ್ಹೆಲ್ಡ್ ಮಾಡಿರೋದು ಸರಿ ಅಂತಲೂ ಸಹ ಕಾಣ್ಬೋದು. ವೈ? ಬಿಕಾಸ್ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ ಅಂದರೆ ಇವಾಗ ಜೆನ್ಯೂನ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೊರಗೆ ಹಾಕಬಾರ್ದಲ್ಲ, ಇದು ಕೂಡ ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡುತ್ತೆ. ಪುವರ್ ಆಗಿರ್ಬೋದು, ಮಾರ್ಜಿನಲೈಸ್ ಗ್ರೂಪ್ಗೆ ಹೆಚ್ಚಿನ ಒಂದು ಪರಿಣಾಮವನ್ನು ಇದು ತೆಗೆದುಕೊಂಡು ಬರಬಹುದು. ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಬರ್ಡನ್ ಕೂಡ ಇದೆ. ಎಲೆಕ್ಟೋರಲ್ ಪಾರ್ಟಿಸಿಪೇಷನಿಂದ ಯಾರೂ ಕೂಡ ಹೊರಗಡೆ ಉಳಿಬಾರ್ದು ಅನ್ನುವಂಥ ಒಂದು ಕನ್ಸರ್ನ್. ಸೊ ಈ ಒಂದು ಹಂತದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಧಾರದ ಮೇಲೆ ನೀವು ಇಶ್ಯೂನ ಕನೆಕ್ಟ್ ಮಾಡಬೇಕಾಗುತ್ತೆ ಮೊದಲ ಹಂತದಲ್ಲಿ. ಹಾಗೂ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ಅಡ್ರೆಸ್ ಮಾಡಬೇಕು. ಕನ್ಸರ್ನ್ಸ್ಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಂಥ ಪಾಸಿಟಿವ್ ಪಾಯಿಂಟ್ಸ್ಗಳಿದಾವೆ ಅನ್ನೋದನ್ನು ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 324ನ ಆಧಾರದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಇರತಕ್ಕಂಥ ಒಂದು ಅಧಿಕಾರವನ್ನು ಕಾಣ್ತಾ ಇದ್ದಾವೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಬೇಸಿಕಲಿ ಎಲೆಕ್ಷನ್ ಇಂಟಿಗ್ರಿಟಿಯನ್ನು ಇವರು ಎನ್ಶೋರ್ ಮಾಡಬೇಕು. ಇನ್ಕ್ಲೂಸಿವ್ ಆಗಿರತಕ್ಕಂಥ ಒಂದು ಡೆಮೋಕ್ರಸಿಯನ್ನು ತೆಗೆದುಕೊಂಡು ಬರಬೇಕು. ಆ್ಯಂಡ್ ಅಗೇನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡೋದು ಸಹ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಮುಂದಿನದಾಗಿ ಕಾಂಟ್ರಾಡಿಕ್ಷನ್ಸ್ ವಿದಿನ್ ಇಂಡಿಯಾಸ್ ಕೌ ಪ್ರೊಟೆಕ್ಷನ್ ರೆಜೀಮ್. ಈ ಒಂದು ಆರ್ಟಿಕಲ್ GS ಪೇಪರ್ 2 ನಡಿಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ಆಸ್ಪೆಕ್ಟ್ ಆಗಿರ್ಬೋದು, ಜುಡಿಷಿಯರಿ ಆಗಿರ್ಬೋದು, ರಿಲಿಜಿಯಸ್ ಫ್ರೀಡಮ್ನ ಆಧಾರದ ಮೇಲೆ ಆ್ಯಂಡ್ ಅಗೇನ್ GS ಪೇಪರ್ 3 ನಡೆಯಲ್ಲೂ ಸಹ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಲೈಫ್ ಸ್ಟಾಕ್, ಎಕಾನಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಬಹುದು. ಇತ್ತೀಚೆಗೆ ರಾಜಸ್ಥಾನದ ಜೈಸಲ್ಮೀರದಲ್ಲಿ 100 ಕೌ ಕಾರ್ ಕೇಸಸ್ಗಳು ಪತ್ತೆ ಆಗಿದೆ. ಹಾಗೂ ಛತ್ತೀಸ್ಗಢದಲ್ಲಿ ಕ್ಯಾಟಲ್ಗಳ ಡೆತ್ ಆಗಿರುವಂತಹ ಘಟನೆಗಳನ್ನು ಕಾಣಬಹುದು. ಹಾಗಾಗಿ ಕೌ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ರೆಜಿಮನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಡಿಟೋರಿಯಲ್ನಲ್ಲಿ ಕೌ ಪ್ರೊಟೆಕ್ಷನ್ ಲಾನ ಕನೆಕ್ಟ್ ಮಾಡೋದ್ರ ಮುಖಾಂತರ ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ ಅಂತ, ಯಾವ ರೀತಿಯಂಥ ಕಾಂಟ್ರಾಡಿಕ್ಷನ್ಸ್ಗಳು ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆಗಿ ಕೌ ಸ್ಲಾಟರ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ ಲಾನ ನಾವು ಜಾರಿಗೆ ತೆಗೆದುಕೊಂಡು ಬಂದಿದ್ದೇವೆ. ನಿಜವಾಗ್ಲೂ ಈ ಒಂದು ಲಾ ಕೌಗಳನ್ನು ಪ್ರೊಟೆಕ್ಷನ್ ಮಾಡ್ತಾ ಇದೆನಾ, ಫಾರ್ಮರ್ಸ್ಗಳಿಗೆ ಸಹಕಾರಿ ಆಗಿದೆನಾ, ಲೈಫ್ ಸ್ಟಾಕ್ ಎಕಾನಮಿಗೆ ಸಂಬಂಧಪಟ್ಟಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾನ, ಹಾಗೂ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಇಲ್ಲಿ ಕನೆಕ್ಟ್ ಮಾಡೋದ್ರ ಮುಖಾಂತರ ಯಾವ ರೀತಿಯಂಥ ಒಂದು ಕಾನ್ಸಿಕ್ವೆನ್ಸಸ್ಗಳು ಉಂಟಾಗಿದೆ ಅನ್ನೋದನ್ನು ಕಾಣ್ಬೋದು. ಆರ್ಟಿಕಲಲ್ಲಿ ಹೈಲೈಟ್ ಮಾಡೋ ಪ್ರಕಾರ ಕೌ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಫೇತ್ ಆಗಿರ್ಬೋದು, ಅಥವಾ ಯಾವ ರೀತಿಯಂಥ ಒಂದು ಪೊಲಿಟಿಕಲ್ ಇಶ್ಯೂನೇ ಕ್ರಿಯೇಟ್ ಆಗಿದೆ. ಕೌ ಪ್ರೊಟೆಕ್ಷನ್ ಅಂತ ಬಂದಾಗ ಬಹು ದಿನಗಳ ಕಾಲದಿಂದ ಇದೊಂದು ಪೊಲಿಟಿಕಲ್ ಇಶ್ಯೂನೇ ಆಗಿದೆ. ಅನೇಕ ಸ್ಟೇಟ್ಸ್ಗಳಲ್ಲಿ ಕೌ ಸ್ಲಾಟರ್ಗೆ ಸಂಬಂಧಪಟ್ಟಂತಹ ಲಾನ ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಗುಜರಾತ್ ಆಗಿರ್ಬೋದು, ಮುಂತಾದ ಸ್ಟೇಟ್ಸ್ಗಳಲ್ಲಿ ಸಿವಿಯರ್ ಆಗಿರ್ತಕ್ಕಂಥ ಪನಿಷ್ಮೆಂಟನ್ನು ಕೊಡ್ತಾರೆ. ಸೊ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ರಿಲಿಜಿಯಸ್ ಸೆಂಟಿಮೆಂಟ್ನ ಆಧಾರದ ಮೇಲೆ ಈ ಒಂದು ಲಾನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ರಿಲಿಜಿಯಸ್ ಸೆಂಟಿಮೆಂಟೇ ಹೆಚ್ಚಾಗಿದೆ, ಡಾಮಿನೇಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ. ಆ್ಯಂಡ್ ಅಗೇನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಇಲ್ಲಿ ಕನೆಕ್ಟ್ ಮಾಡೋದಾದರೆ ಧರ್ಮಗಳು ಯಾವ ರೀತಿಯಾಗಿ ಕೌ ರಿಲೇಟೆಡ್ ಇರುವಂತೆ ಗೌರವವನ್ನು ಕೊಡುತ್ತೆ, ಯಾವ ರೀತಿಯಂಥ ಟ್ರೆಡಿಷನಲ್ ಪ್ರಾಕ್ಟೀಸಸನ್ನು ಮಾಡುತ್ತೆ. ಹಿಂದೂ ಧರ್ಮವನ್ನು ತೆಗೆದುಕೊಂಡಾಗ ಕೌವನ್ನು ಪೂಜೆ ಮಾಡ್ತಾರೆ, ಸೊ ಗೌರವಿಸ್ತಾರೆ. ಇದೊಂದು ಎಸೆನ್ಷಿಯಲ್ ಆಗಿರುವಂಥ ರಿಲೀಜ್ ಪ್ರಾಕ್ಟೀಸೇ ಆಗಿದೆ ಅಂತ ಹೇಳ್ಬೋದು. ಕೆಲವು ಸ್ಕಾಲರ್ಸ್ಗಳ ಪ್ರಕಾರ ಕೌ ಪ್ರೊಟೆಕ್ಷನ್ ಕಲ್ಚರಲ್ ವ್ಯಾಲ್ಯೂ ಆಗಿದೆ ಅಂತಲೂ ಹೇಳ್ತಾರೆ, ಹಾಗೂ ಮ್ಯಾಂಡೇಟರಿ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅಂತಲೂ ಹೇಳ್ತಾರೆ. ಇಸ್ಲಾಂ ಧರ್ಮವನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅಂದರೆ 1958 ನಡೆಯಲ್ಲಿ ಮೊಹಮ್ಮದ್ ಹನೀಫ್ ಕ್ವಾರೇಶಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಕೌ ಸ್ಲಾಟರ್ ಇಸ್ಲಾಂನ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲ ಅಂತ. ಸೊ ಆದ್ದರಿಂದ ಸ್ಟೇಟ್ ರೀಸನಬಲ್ ಆಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಇಸ್ಲಾಂ ಧರ್ಮದಲ್ಲಿ ಕೌವನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅಂತ ಕಾಣ್ಬೋದಲ್ವಾ. ಇದನ್ನು ಎಕ್ಸಾಮಿನೇಷನ್ ಮಾಡೋದ್ರ ಮುಖಾಂತರ ಕೌ ಸ್ಲಾಟರ್ಗೆ ಸಂಬಂಧಪಟ್ಟಂತೆ ಒಪಿನಿಯನ್ನ ಯಾವ ರೀತಿಯಾಗಿ ಕೊಟ್ಟಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಲಿಕ್ಕೆ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್. ಅಗೇನ್ ಇವಾಗ ಕ್ಯಾಟಲ್ ಸೆನ್ಸಸ್ಸನ್ನು ನೋಡಿದಾಗ
ಇಲ್ಲಿ ಲಾಗಳನ್ನು ಸ್ಟೇಟ್ಸ್ಗಳು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ 1951ನಿಂದ ಕೌ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸುಮಾರು 49.63% ಅಷ್ಟು ಮಾತ್ರ ಹೆಚ್ಚಿಗೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಬಫೆಲೋ ಪಾಪ್ಯುಲೇಷನ್ ಸುಮಾರು 153.8% ಅಷ್ಟು ಹೆಚ್ಚಾಗಿದೆ. ಅಗೇನ್ ಫೀಮೇಲ್ ಬಫೆಲೋ ಪಾಪ್ಯುಲೇಷನ್ಗಳ ಸಂಖ್ಯೆ 161.9% ಅಷ್ಟು ಹೆಚ್ಚಾಗಿರೋದನ್ನು ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರ ಮುಖಾಂತರ ನ್ಯಾಷನಲ್ ಲೆವೆಲಲ್ಲಿ ಕೌ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತ ಒಂದು ಟ್ರೆಂಡ್ ಯಾವ ರೀತಿ ಆಗಿದೆ, ಪಾಪ್ಯುಲೇಷನ್ ಯಾವ ರೀತಿಯಾಗಿ ಹೆಚ್ಚಳಿಕೆ ಆಗಿದೆ ಅಂತ. ಕೆಲವು ಸ್ಟೇಟ್ ನಡಿಯಲ್ಲಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪ್ರೊಹಿಬಿಷನ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಅಲ್ಲಿ ಕ್ಯಾಟಲ್ ಗ್ರೋತ್ ಯಾವಾಗೂ ಉತ್ತಮವಾಗಿರೋದನ್ನೇ ಕಾಣ್ತಾ ಇದ್ದೇವೆ. ವೆಸ್ಟ್ ಬೆಂಗಾಲ್ದಲ್ಲೂ ಕೂಡ ಕಂಪೇರಿಟಿವ್ಲಿ ಲಿಬರಲ್ ಆಗಿರತಕ್ಕಂಥ ಒಂದು ಅಪ್ರೋಚನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದರೂ ಕೂಡ ಕ್ಯಾಟಲ್ ಪಾಪ್ಯುಲೇಷನ್ ಒಂದು ಪರ್ಫಾರ್ಮೆನ್ಸ್ ಉತ್ತಮವಾಗಿದೆ ಅಂತಲೇ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಲಾನ ನಾವೇನು ತೆಗೆದುಕೊಂಡು ಬರ್ತಾ ಇದ್ದೇವೆ, ಲಾ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಕೌ ಪ್ರೊಟೆಕ್ಷನ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈಕ್ವಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಆರ್ಥಿಕವಾಗಿರ್ತಕ್ಕಂತಹ ಡೈಮೆನ್ಷನ್ ಅನ್ನು ನಾವು ಕನೆಕ್ಟ್ ಮಾಡೋದಾದರೆ ಫಾರ್ಮರ್ಸ್ಗಳ ಒಂದು ಚಾಲೆಂಜ್ ಯಾವ ರೀತಿ ಆಗಿದೆ, ಕೌಗಳನ್ನು ಪ್ರೊಟೆಕ್ಷನ್ ಮಾಡುವಂಥ ಹಂತದಲ್ಲಿ, ಕೌಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಹಂತದಲ್ಲಿ, ಒಟ್ಟಾರೆಯಾಗಿ ಕ್ಯಾಟಲ್ಸ್ ಅಂತ ಹೇಳ್ಬೋದಲ್ವಾ, ಕ್ಯಾಟಲ್ಸ್ಗಳನ್ನು ಮೇಂಟೈನ್ ಮಾಡುವಂಥ ಹಂತದಲ್ಲಿ ಅದರಲ್ಲೂ ಅನ್ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಅಷ್ಟೊಂದು ಪ್ರೊಡಕ್ಟಿವಿಟಿಯನ್ನು ಕೊಡದೇ ಇರತಕ್ಕಂಥ ಕ್ಯಾಟಲ್ಸ್ಗಳನ್ನು ಮೇಂಟೈನ್ ಮಾಡುವಂಥ ಕಾಸ್ಟ್ ಹೆಚ್ಚಾಗುತ್ತೆ. ಈ ಒಂದು ಕಾಸ್ಟನ್ನು ಫಾರ್ಮರ್ಸ್ಗಳು ಭರಿಸಬೇಕಾಗುತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಮೇವಿನ ಫೆಸಿಲಿಟಿಯನ್ನು ಒದಗಿಸಬೇಕು. ಮೇವಿನ ಒಂದು ಕೊರತೆನೂ ಕೂಡ ಇರುವಂಥ ಸ್ಥಿತಿಗತಿಗಳು ಇರುತ್ತೆ. ವೆಟರ್ನಿಟಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆನ್ಸಿವ್ನೆಸ್ ಅನ್ನು ತೋರಿಸಬೇಕಾಗುತ್ತೆ. ಹಾಗೂ ಕ್ಯಾಟಲ್ಗಳ ಪ್ರಾಬ್ಲಮ್ಗಳು ಹೆಚ್ಚಾಗುತ್ತೆ. ಸ್ಟ್ರೇಯಲ್ಲಿರ್ತಕ್ಕಂಥ ಕ್ಯಾಟಲ್ಗಳ ತೊಂದರೆಗಳು ಹೆಚ್ಚಾಗುತ್ತೆ. ಆರ್ಟಿಕಲಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರುವಂಥದ್ದು ಫಾರ್ಮರ್ಸ್ಗಳಿಗೆ ಎಕನಾಮಿಕಲಿ ಕ್ಯಾಟಲ್ಸ್ಗಳು ಸಸ್ಟೈನೇಬಲ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಮೇಂಟೆನೆನ್ಸನ್ನು ನಾವು ಮಾಡ್ತಾ ಇದ್ದೇವೆ, ಲೈಫ್ ಸ್ಟಾಕ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಸ್ಟೈನಬಿಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೇವೆ, ಸೊ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೇವೆ. ಸಂವಿಧಾನಾತ್ಮಕವಾಗಿರುವಂಥ ದೃಷ್ಟಿಕೋನವನ್ನು ನಾವು ನೋಡಿದಾಗ ಆರ್ಟಿಕಲ್ 48 ನಮಗೆ ಇಂಪಾರ್ಟೆಂಟ್. ಇದರಡಿನಲ್ಲಿ ನಾವೇನು ನೋಡ್ತೇವೆ, ಪರ್ಟಿಕ್ಯುಲರ್ಲಿ ಸ್ಟೇಟ್ಗಳು ಯಾವ ರೀತಿಯಾಗಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ, ಎನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಂತೆ ಮಾಡರ್ನ್ ಆಗಿರತಕ್ಕಂಥ ಸೈಂಟಿಫಿಕ್ ಲೈನ್ ನಡಿನಲ್ಲಿ ಒಂದು ಆರ್ಗನೈಸ್ ಮಾಡಬೇಕು ಅಂತ, ಕೌ ಹಾಗೂ ಮಿಲ್ಚಿಂಗ್ ಕ್ಯಾಟಲ್ಸ್ಗಳನ್ನು ಪ್ರಿಸರ್ವೇಷನ್ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಆರ್ಟಿಕಲ್ 48 ನಡಿಯಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದು ಸ್ಟೇಟ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ. ಆರ್ಟಿಕಲ್ 21 ಅಂತೂ ನೋಡಿದಾಗ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಸೊ ಪರ್ಸನಲ್ ಚಾಯ್ಸ್ ಅನ್ನುವಂಥದ್ದು, ಅದರಲ್ಲೂ ಫುಡ್ ಪ್ರಿಫರೆನ್ಸ್ ಅಂತ ಬಂದಾಗ ಪ್ರೈವೇಸಿ ಡೊಮೇನು ಸಹ ಬರುತ್ತೆ. ಇಲ್ಲಿ ಇಸ್ಲಾಂ ಧರ್ಮದವರು ಯಾವ ರೀತಿಯಾಗಿ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ಇಟ್ಕೊಂಡಿದ್ದಾರೆ, ಕೌಗಳನ್ನು ಅವರು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ, ಇದು ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ ಇದೆ ಅಂತಲೂ ಸಹ ಒಂದೆಡೆನಲ್ಲಿ ಕನೆಕ್ಟ್ ಮಾಡ್ಬೋದು ಆಥರ್ ಅವರು ಹೈಲೈಟ್ ಮಾಡೋ ಪ್ರಕಾರ. ಸೊ ಕೌಗಳಿಗೆ ಸಂಬಂಧಪಟ್ಟಂತಹ ರಕ್ಷಣೆಯನ್ನು ನೀಡಲಿಕ್ಕೆ ಕಾನೂನುಗಳು ಯಾವ ರೀತಿಯಾಗಿದೆ, ಆನಿಮಲ್ ವೆಲ್ಫೇರ್ ಆಗಿರ್ಬೋದು, ಕಲ್ಚರಲ್ ಆ್ಯಂಡ್ ಸಿವಿಲೈಸೇಷನ್ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ನಾವು ಪ್ರೊಟೆಕ್ಷನನ್ನು ಮಾಡ್ತಾ ಇದ್ದೇವೆ. ಆರ್ಟಿಕಲ್ 48 ಪ್ರೊವಿಷನನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಸ್ಲಾಟರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಇಲ್ಲೀಗಲ್ ಅಂತಲೂ ಸಹ ಘೋಷಣೆಯನ್ನು ಮಾಡ್ತಾರೆ. ಇಂಡಿಜಿನಸ್ ಬ್ರೀಡ್ಸ್ಗಳನ್ನು ಪ್ರಿಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಒಂದು ಪ್ರೊಟೆಕ್ಷನ್ ಇದೆ. ಸೊ ಇಲ್ಲಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪ್ರೊಹಿಬಿಷನ್ಸನ್ನು ನಾವು ಮಾಡ್ತಾ ಇದ್ದೇವಲ್ಲ, ಇದರ ಮುಖಾಂತರ ಫಾರ್ಮರ್ಸ್ಗಳಿಗೆ ಎಕನಾಮಿಕ್ ಬರ್ಡನ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಡೈಮೆನ್ಷನ್ನ ಕಾಣ್ಬೋದು. ಅಗೇನ್ ಸ್ಟ್ರೇ ಕ್ಯಾಟಲ್ಸ್ಗಳು ಹೆಚ್ಚಾಗ್ತಾ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ನಾವು ಸ್ಟ್ರಿಕ್ಟ್ ಆಗಿರುವಂತಹ ಪ್ರೊಹಿಬಿಷನ್ಸನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಹಂತದಲ್ಲಿ ಇಲ್ಲೀಗಲ್ ಆಗಿರುವಂಥ ಟ್ರೇಡ್ಗಳು ಸಾಕಷ್ಟು ಬೆಳಿಬಹುದಲ್ವಾ. ಫುಡ್ ಚಾಯ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಡಿಬೇಟ್ ಕೂಡ ಇದೆ, ಲೈಫ್ ಸ್ಟಾಕ್ ಎಕಾನಮಿಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ ಕೂಡ ಇಲ್ಲಿ ಇದೆ. ಇಲ್ಲಿ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಪ್ರೊಹಿಬಿಷನ್ಸ್ಗಳು ದಾರಿಯನ್ನು ಮಾಡ್ಕೊಳ್ಬೋದು, ಏನು ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ 4 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಫಾರ್ಮರ್ಸ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಬರ್ಡನ್, ಸ್ಟ್ರೇ ಕ್ಯಾಟಲ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ, ಇಲ್ಲಿಗಲ್ ಆಗಿರುವಂಥ ಟ್ರೇಡ್ಗಳಾಗುವಂಥ ಸಾಧ್ಯತೆ ಇದೆ, ಫುಡ್ ಚಾಯ್ಸ್ಗೆ ಸಂಬಂಧಪಟ್ಟಂಥ ಡಿಬೇಟ್ ಇದೆ, ಲೈಫ್ ಸ್ಟಾಕ್ ಎಕನಾಮಿಗೂ ಸಂಬಂಧಪಟ್ಟಂತೆಯೂ ಸಹ ನಾವು ಡಿಸ್ಟಾರ್ಷನ್ ಅನ್ನು ಕಾಣ್ತಾ ಇದ್ದೇವೆ. ಸೊ ಲೇಖಕರು ಇಲ್ಲಿ ಹೈಲೈಟ್ ಮಾಡ್ತಾ ಇರತಕ್ಕಂಥದ್ದು ಕೌ ಪ್ರೊಡಕ್ಷನ್ ಅನ್ನು ಮಾಡ್ತಕ್ಕಂಥ ಹಂತದಲ್ಲಿ ಇದು ಪೊಲಿಟಿಕ್ಸ್ನ ಇಶ್ಯೂ ಅಲ್ಲ ಅಥವಾ ಒಂದು ಸೆಂಟಿಮೆಂಟ್ ಅಷ್ಟೇ ಅಲ್ಲ, ಎಕನಾಮಿಕ್ ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೌ ಪ್ರೊಡಕ್ಷನ್ ಅನ್ನು ಮಾಡ್ತಕ್ಕಂಥ ಹಂತದಲ್ಲಿ ಕೇವಲ ಸ್ಟ್ರಿಕ್ಟ್ ಆಗಿರುವಂತಹ ಲಾ ಅನ್ನು ತೆಗೆದುಕೊಂಡು ಬರುವಂಥದ್ದು ಅಷ್ಟೇ ಅಲ್ಲ, ಎಫೆಕ್ಟಿವ್ ಆಗಿ ಕನ್ಸರ್ವೇಷನ್ ಅನ್ನು ಮಾಡಬೇಕಾಗಿದೆ. ಸೈಂಟಿಫಿಕ್ ಆಗಿ ಲೈಫ್ ಸ್ಟಾಕ್ಗಳನ್ನು ಮ್ಯಾನೇಜ್ ಮಾಡೋದ್ರ ಮುಖಾಂತರ ಫಾರ್ಮರ್ಸ್ಗಳಿಗೆ ಅನ್ಪ್ರೊಡಕ್ಟಿವ್ ಆಗಿರತಕ್ಕಂತಹ ಕ್ಯಾಟಲ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸರಿಯಾದಂಥ ಒಂದು ಇನ್ಸೆಂಟಿವ್ಸ್ ಅನ್ನು ಒದಗಿಸಬೇಕು. ಫುಡರ್ಗೆ ಸಂಬಂಧಪಟ್ಟಂಥ ಒಂದು ಸೆಕ್ಯೂರಿಟಿನ ಒದಗಿಸೋದಾಗಿರ್ಬೋದು, ವೆಟರ್ನಿಟಿ ಸಪೋರ್ಟನ್ನು ಒದಗಿಸೋದ್ರ ಮುಖಾಂತರ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನು ತೆಗೆದುಕೊಂಡು ಬರುವಂಥದ್ದು ಅಗತ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊಲ್ಯೂಷನ್ ಅನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ 25 ಕೂಡ ಇಂಪಾರ್ಟೆಂಟ್ ಅಲ್ವಾ. ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆ. ಹಾಗೂ
ಎನಿಮಲ್ ಹಸ್ಬೆಂಡ್ರಿ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ಮಾಡರ್ನೈಸೇಷನ್ನ ತೆಗೆದುಕೊಂಡು ಬರಬೇಕು, ಯಾವ ರೀತಿಯಾಗಿ ಇಶ್ಯೂನ ಅಡ್ರೆಸ್ ಮಾಡಬೇಕು, ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ತೆಗೆದುಕೊಂಡು ಬರೋದು ಅತಿ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಂವಿಧಾನಾತ್ಮಕವಾಗಿರತಕ್ಕಂಥ ಪ್ರೊವಿಷನ್ಸ್ಗಳು, ಆರ್ಟಿಕಲಲ್ಲಿ ಇರುವಂಥದ್ದು ಇವೆಲ್ಲವೂ ಸಹ ಪ್ರಿಲಿಮ್ಸಲ್ಲಿ ನಮಗೆ ಅತಿ ಅವಶ್ಯಕ. ಸೊ ಈ ಒಂದು ಇಶ್ಯೂ ಆರ್ಟಿಕಲ್ 48 ಕನೆಕ್ಟ್ ಮಾಡುತ್ತೆ, ಆರ್ಟಿಕಲ್ 25 ಕನೆಕ್ಟ್ ಮಾಡುತ್ತೆ, ಹಾಗೂ ಆರ್ಟಿಕಲ್ 21 ಕನೆಕ್ಟ್ ಮಾಡುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.